ನಮ್ಮ ಮುಳಬಾಗಿಲು ತಾಲೂಕಿನ ಗಡಿ ಭಾಗ ಗಡಿಗೆ ಹೊಂದಿಕೊಂಡಿರುವಂತಕ್ಕಂಥ ನಮ್ಮ ಗೋಣಿಕೊಪ್ಪ ಗ್ರಾಮ. ಇದು ಮುದ್ಗಿರಿ ಗಡ್ಡೂರು ಪಂಚಾಯತಿಗೆ ಸೇರಿರ್ತಕ್ಕಂಥದ್ದು. ಲಾಸ್ಟ್ ಟೈಮು ನಿಮ್ಮ ಯುವಕರು, ನಮ್ಮ ಹಿರಿಯರೆಲ್ಲರೂ ಕೂಡ ನನ್ನ ಹತ್ರ ಬಂದು ಈ ನಡುಬೀದಿ ಗಂಗಮ್ಮನ ಕಲ್ಲು ಮುರಿದೋಗಿದೆ, ದೇವರ ವಿಗ್ರಹ, ಅದನ್ನು ಮರು ಸ್ಥಾಪನೆ ಮಾಡಬೇಕು ಅಂತ ಏನು ಕೇಳಿದಾಗ ನನ್ನ ಕಡೆಯಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ. ನೀವು ಊರಲ್ಲಿ ಪ್ರತಿಯೊಂದು ಊರಲ್ಲೂ ಗಂಗಮ್ಮ ದೇವತೆ ಇರ್ತದೆ. ಆ ಗಂಗಮ್ಮ ದೇವತೆ ನಾವೆಲ್ಲ ನಿದ್ದೆ ಮಾಡುವ ಸಮಯದಲ್ಲಿ ಆ ದೇವತೆ ಊರನ್ನ ಸಂಚಾರ ಮಾಡಿ ಗ್ರಾಮಸ್ಥರನ್ನ ರಕ್ಷಣೆ ಮಾಡುತ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾರೆ. ಅಂತಹದ್ರಲ್ಲಿ ನಿಮ್ಮೂರಲ್ಲಿ ಕಲ್ಲು ಮುರಿದೋಗಿ ಸುಮಾರು ದಿವಸದಿಂದ ಅದು ಪೆಂಡಿಂಗ್ ಇದೆ ಅಂತಂದ್ರೆ ನಾನು ಫಸ್ಟ್ ಅದನ್ನ ಕೆಲಸ ಮುಗಿಸಿ ನನ್ನಿಂದ ಆಗೋ ಸಹಾಯ ಹಸ್ತವನ್ನು ನಾನು ಮಾಡ್ತೀನಿ ಅಂತ ನಿಮ್ಮ ಹಿರಿಯರಿಗೂ ಯುವಕರಿಗೂ ಗೋಣಿಕೊಪ್ಪ ಗ್ರಾಮದವರೆಗೂ ನಾನು ಹೇಳಿದ್ದೆ. ಅದೇ ತರ ಕೂಡ ನಾವು ಇವತ್ತಿನ ದಿನ ಮರುಸ್ಥಾಪನೆಗೆ ನನ್ನನ್ನು ಕರೆಸಿ ನೀವೇನು ಅಕ್ಕ ತಂಗಿಯರು, ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ನನಗೆ ಅದ್ದೂರ ಸ್ವಾಗತವನ್ನು ಬಯಸಿ ಇವತ್ತು ಮರುಸ್ಥಾಪನೆ ಮಾಡಿಸಿದಿರಿ. ಅದು ದೇವರು ನಿಮಗೆ ಎಲ್ಲರಿಗೂ ಕೂಡ, ಈ ಗ್ರಾಮದ ಎಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಆ ದೇವತೆ ಗಂಗಮ್ಮ ದೇವರು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೋರ್ತಾ, ನನ್ನ ಜೊತೆ ಸಹಕರಿಸಿರ್ತಕ್ಕಂಥ ನಮ್ಮ ನಾಯಕರು, ತಿಬ್ದೊಡ್ಡಿ ಗ್ರಾಮದವರು ಮತ್ತೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಯಕರು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೊಂದು ಆಸೆ ನನಗೆ, ನಡು ಬೀದಿ ಗಂಗಮ್ಮ ಅಂತ ಹೇಳಿದ್ದೀರಾ, ಬಟ್ ನಡು ಬೀದಿಯಲ್ಲೇ ವಿಗ್ರಹ ಸ್ಥಾಪನೆ ಮಾಡಿದ್ದೀರಾ. ಬಟ್ ಇನ್ನೊಂದು ಆಸೆ ಇದೆ, ಇದಕ್ಕೆ ಈ ಮಳೆಗೆ ಮತ್ತು ಬಿಸಿಲಿಗೆ ನೆನೆದಿರಾ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಅದಕ್ಕೆ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀನಿ. ಮಾಡ್ಬಾರ್ದಾ? ಅದೇನಿದ್ರೆ ಅದು ಮಾಡಿ, ಇನ್ನೂ ಬಂದೋಬಸ್ತಾಗಿ ಮಾಡಿ, ನಾನು ನಿಮ್ಮ ಊರಿಗೆ ಯಾವತ್ತು ಇರ್ತೀನಿ ಅಂತ ಹೇಳ್ತಾ, ನನ್ನ ಎಲ್ಲ ಅವಕಾಶಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಗಂಗಮ್ಮ ತಲ್ಲಿ, ಜೈ ಗೋಣಿಕೊಪ್ಪ.